ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಹಿರಿಯ ಚೇತನಗಳಿಗೆ ನಮಸ್ಕರಿಸ್ತಾ, ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಕನ್ನಡದ ಅಸ್ಮಿತೆ. ಒಬ್ಬ ನಟ ಮೌಲ್ಯಗಳನ್ನು ಸಿನಿಮಾಗಳಲ್ಲಿ ತೋರಿಸಿ ಜೀವನದಲ್ಲೂ ಪಾಲನೆ ಮಾಡಿದ ಜಗತ್ತಿನ ಏಕೈಕ ನಟ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಸಿನಿಮಾಗಳನ್ನು ನೋಡ್ರಿ ನೀವು, ಎಂತೆಂಥ ಸಿನಿಮಾಗಳು ಬೇಕು, ಎಂತೆಂಥ ಪಾತ್ರಗಳನ್ನು ಮಾಡಿದ್ದಾರೆ. ಆ ಪಾತ್ರಗಳಲ್ಲಿ ಮೌಲ್ಯಗಳನ್ನು ಹೇಗೆ ಬಿತ್ತರಿಸಿದ್ದಾರೆ, ಆ ಬಿತ್ತರಿಸಿದ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ. ಆಹಾ, ಅದ್ಭುತವಾದ ನಟನೆ. ನೀವು ಭಲೇ ಜೋಡಿ ಅಂತಕ್ಕಂಥ, ನಾನು ಬೇಕಾದಷ್ಟು ಹೇಳೋದಿದೆ ರಾಜ್ಕುಮಾರ್ ಬಗ್ಗೆ, ಕಾಲಾವಕಾಶ ಇಲ್ಲದೆ ಇರೋದ್ರಿಂದ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಭಲೇ ಜೋಡಿ ಅಂತ ಒಂದು ಸಿನಿಮಾದಲ್ಲಿ ಒಂದು ದೇಶ ಪ್ರೇಮವನ್ನು ತೋರಿಸ್ಬೇಕು ಅಂದರೆ ನಿಮ್ಮ ಮಕ್ಕಳಿಗೆ ಆ ಸಿನಿಮಾ ತೋರಿಸಿ. ಆರಂಭದಲ್ಲಿ ಎಚ್ಚಮ್ಮ ನಾಯಕನ ಪಾತ್ರ ಬರುತ್ತೆ. ಹೇಗೆ ವೀರಾವೇಶದಿಂದ ಮಾತನಾಡಿ ಜನರ ಮನಸ್ಸಿನಲ್ಲಿ ಹೇಗೆ ದೇಶ ಪ್ರೇಮವನ್ನು ಉತ್ತೇಜನಗೊಳಿಸ್ತಾರೆ. ನೀವು ನಿಜವಾಗ್ಲೂ ಕೂಡ ಕೃಷ್ಣದೇವರಾಯ ಸಿನಿಮಾ ನೋಡಿ, ಅದರಲ್ಲಿ ಶತ್ರುಗಳೆಲ್ಲ, ಈ ಸೈನಿಕರೆಲ್ಲ ಏನು ಮಾಡ್ತಾರೆ, ಸೋತು ಬಿಟ್ಟು ಹೋಗ್ತಾ ಇರ್ತಾರೆ ಹಿಂದಕ್ಕೆ. ಆ ವೇಳೆಯಲ್ಲಿ ಸೈನಿಕರೇ ನಿಲ್ಲಿ, ನಾನೊಬ್ಬನೇ ಹೋರಾಡಿ ಗೆಲ್ಲುತ್ತೇನೆ, ನಿಮಗೆ ದೇಶಾಭಿಮಾನ ಇಲ್ಲವೇ ಅಂತ ಹೇಳಿ ಕೆಚ್ಚದಿಯಿಂದ ಆ ಸೈನಿಕರನ್ನೆಲ್ಲ ವಾಪಸ್ ಕರೀತಾರಲ್ಲ, ಅದು ದೇಶ ಪ್ರೇಮ, ಅದು ಮೌಲ್ಯ. ಇಂತಹ ಮೌಲ್ಯಗಳನ್ನೆಲ್ಲ ಬಹಳ ಸೊಗಸಾಗಿ ಜನರಿಗೆ ಹೇಳಿದ್ದಲ್ಲದೆ ಪಾಲನೆಯೂ ಮಾಡಿದ್ರು ಅವರು. ನೋಡಿ, ಏನು ಮೌಲ್ಯಗಳು ಅಂದರೆ ಏನು ತಿಳ್ಕೊಂಡಿದ್ದೀರಾ? ಮನೆಯಲ್ಲಿ ಒಬ್ಬ ಹಿರಿಯ ಮನುಷ್ಯನಾಗಿರಬೇಕು, ಒಳ್ಳೆಯ ಮನುಷ್ಯನಾಗಿ ಬದುಕಬೇಕು, ಮನೆಯ ಕುಟುಂಬದವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ತಂದೆ ತಾಯಿಯರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅವ್ರ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಬಡವರು ಬಂದು ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದರಲ್ಲಿ ಇವರು ಸಂಪತ್ ಅಂತಕ್ಕಂಥವ್ರು ತಂದೆಯ ಪಾತ್ರವನ್ನು ಮಾಡಿರ್ತಾರೆ. ನೋಡ್ಬೇಕ್ರಿ ಅವ್ರ ಸೇವೆ ಮಾಡ್ತಕ್ಕಂಥದ್ದನ್ನು, ಅವ್ರ ಕಾಲನ್ನು ಒತ್ತಾರೆ. ಅದು ಎಷ್ಟು ಭಯ ಭಕ್ತಿಯಿಂದ ತಂದೆಯ ಸೇವೆಯನ್ನು ಮಾಡ್ತಾರೆ. ನಿಜ ಜೀವನದಲ್ಲೂ ಕೂಡ ಅವರು ಪಾಲನೆ ಮಾಡಿದರು. ನಿಜ ಜೀವನದಲ್ಲಿ 1952ನೇ ಇಸ್ವಿನಲ್ಲಿ ಅವರ ತಂದೆಯವರು ಹುಷಾರಿಲ್ಲದೆ ಆಸ್ಪತ್ರೆಯಿಂದ ಸೇರಿದಾಗ ಬೆಳಗಿಂದ ಸಂಜೆಯವರೆಗೆ ತಂದೆಯವರ ಸೇವೆಯೇ ಮಾಡಿದರು. ಸಂಜೆ ಹೊತ್ತಿನಲ್ಲಿ ಎಲ್ಲ ಕೆಲಸ ಮುಗಿದ ಮೇಲೆ ನಾಟಕದ ತಾಲೀಮಿಗೆ ಅಥವಾ ನಾಟಕದ ಪ್ರದರ್ಶನಕ್ಕೆ ಹೋಗ್ತಾಯಿದ್ರು. ತಾಯಿಯನ್ನು ಹೇಗೆ ನೋಡಿಕೊಂಡ್ರು ಅವರು? ತಾಯಿಯವರು ಒಂದು ಮಾತು ಹೇಳಿದರು, ಮಗನೇ ನೀನು ಇಂಥ ಸಿನಿಮಾಗಳು ಮಾಡಬೇಡ, ಬಾಂಡ್ ಸಿನಿಮಾ ಮಾಡಬೇಡ. ಅವತ್ತಿಗೆ ಬಂದು ತಾಯಿಯನ್ನು 70ನೇ ವರ್ಷದಲ್ಲಿ ಜಗತ್ ದರ್ಶನವನ್ನು ಮಾಡಿಸಿದವರು. ಅಮೇರಿಕಾಕ್ಕೆಲ್ಲ ಕರ್ಕೊಂಡು ಹೋದರು. ಮೊದಲು ಹೇಳಿದ್ರು, ನಾನು ಬೇಡ, ನಾನು ಬರೋಲ್ಲ, ನನ್ನ ತಾಯಿಗೆ ಬರೋದಾದರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದ್ರು. ಹೀಗೆ ಈ ಮೌಲ್ಯಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಇವತ್ತು ನಿಮ್ಮ ಮಕ್ಕಳಿಗೆ ತೋರಿಸಿ. ಮೌಲ್ಯಗಳು ಹಾಳಾಗಿರೋದ್ರಿಂದನೇ ಇವತ್ತು ಜಗತ್ತು ಹಾಳಾಗ್ತಾ ಇರತಕ್ಕಂಥದ್ದು. ದೊಡ್ಡ ಮೌಲ್ಯಗಳು ಬೇಡ. ತಮ್ಮನನ್ನೇ ಹೇಗೆ ನೋಡ್ಕೊಳ್ಬೇಕು, ನಾನು ಕುಟುಂಬದ ಮುಖ್ಯಸ್ಥನಾಗಿ ನಾನು ಹೇಗಿರಬೇಕು, ಆ ಮೌಲ್ಯಗಳನ್ನು ಅವರ ಜೀವನ ಚರಿತ್ರೆಯನ್ನು ಹೇಳ್ತಾ ಹೋದರೆ ಒಂದು ದಿವಸ ಎಲ್ಲ ಬೇಕಾಗುತ್ತೆ ನಿಮಗೆ. ಅಂತಹ ಮೌಲ್ಯಗಳನ್ನು ನಾನೇನು ಮಾಡಿದ್ದೇನೆ ಈ ಪುಸ್ತಕದಲ್ಲಿ ಅಂತ ಹೇಳಿದರೆ, ಸುಮಾರು 125 ಸಾಮಾಜಿಕ ಚಿತ್ರಗಳನ್ನು ತೆಗೆದುಕೊಂಡು ಅದರಲ್ಲಿ ಮೌಲ್ಯಗಳನ್ನು ಯಾವ ಮೌಲ್ಯಗಳನ್ನು ಹೇಳಿದರು, ಹೇಗೆ ಹೇಳಿದರು, ಯಾವ ಒಂದು ಮೌಲ್ಯವನ್ನು ವೈಭವೀಕರಣ ಮಾಡಿ ಹೇಳಿದರು ಅಂತಕ್ಕಂಥ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಅದರಲ್ಲಿ ಸಾಮಾನ್ಯವಾಗಿ ಚಿತ್ರಕಥೆಯನ್ನು ಬರೋ ಹಾಗೆ ಮಾಡಿದ್ದೇನೆ. ಆ ಮೌಲ್ಯಗಳು ಯಾವ ಮೌಲ್ಯಗಳು ನಮ್ಮ ಜೀವನಕ್ಕೆ ಬೇಕು, ಸಾಮಾಜಿಕ ಮೌಲ್ಯಗಳಾಗಿರ್ಬೋದು, ಮಾನವೀಯ ಮೌಲ್ಯಗಳಾಗಿರ್ಬೋದು, ಅಥವಾ ಬೇರೆ ಸಾಧಾರಣ ಸತ್ಯ, ಅಹಿಂಸೆ, ಧರ್ಮ, ಇಂತಹ ಮೌಲ್ಯಗಳನ್ನು ಬಹಳ ಸೊಗಸಾಗಿ ಬಿತ್ತರಿಸ್ತಕ್ಕಂಥ ನಟ. ಇದರಲ್ಲಿ ಕೃಷ್ಣದೇವರಾಯ ಸಿನಿಮಾದಲ್ಲಿ ಲಾಸ್ಟ್ನಲ್ಲಿ ಆ ತಿಮ್ಮರಸನ ಕಣ್ಣುಗಳನ್ನು ಕೀಳ್ತಾರ್ರಿ. ಕಿತ್ತಾಗ ಅದೇನೋ ಕಾರಣ ಇದೆ ಬಿಡಿ. ಕಿತ್ತಾಗ ರಾಜ್ಕುಮಾರ್ ಅವ್ರಿಗೆ ಗೊತ್ತಿರಲ್ಲ, ಕೃಷ್ಣದೇವರಾಯನ ಪಾತ್ರ ಮಾಡ್ತಾ ಇರ್ತಾರೆ, ಗೊತ್ತಿರಲ್ಲ. ಅವ್ರು ಬರ್ತಾರೆ, ಬಂದಾಗ ಆ ಪಾತ್ರವನ್ನು ಕೊನೆಯಲ್ಲಿ ಮಾಡ್ತಾರೆ ಕಣ್ರಿ. ಎಂಥ ಮನುಷ್ಯನಲ್ಲೂ ಕಣ್ಣೀರು ಬರಬೇಕು. ಅಂತಹ ಅದ್ಭುತ ನಟ. ಆ ನಟನ ಪಾತ್ರಗಳನ್ನು ಬೇರೆಯವರು ನೋಡಿ ಕಲ್ತಿದ್ದೇ ಬಹಳ. ಅಂತಹ ಮೌಲ್ಯಗಳನ್ನು ಸಾರಿದರು. ಆಮೇಲೆ ಈ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 50 ಪುಟ್ಟ ಅಧ್ಯಾಯಗಳನ್ನು ಬರೆದಿದ್ದೇನೆ ನಾನು. ಅದರಲ್ಲಿ ಅವರು ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಹೇಗೆ ಪರಿಪಾಲನೆ ಮಾಡಿದರು, ಹೇಗೆ ತೋರಿಸಿದರು. ಎಷ್ಟು ಸಹೃದಯ ನಟ, ಅವಮಾನಗಳಿಂದನೇ ಬೆಳೆದ ನಟ, ಒಂದೂ ಮಾತನಾಡಲಿಲ್ಲ, ಮೌನವೇ ಅವರ ಉತ್ತರವಾಗಿತ್ತು. ಕುಟುಂಬವನ್ನು ಹೇಗೆ ನೋಡ್ಕೊಳ್ಬೇಕಾಗಿತ್ತು. ಮದ್ರಾಸಿಗೆ ಹೋದಾಗ 40 ಜನರ ಕುಟುಂಬವನ್ನು ಸಲಹುತ್ತಾರೆ. ಪಾರ್ವತಮ್ಮನವ್ರನ್ನ ಎಷ್ಟೋ ಜನ ಏನೋ ಅಂತಾರೆ ನೋಡಿ. ಆದರೆ ಎಷ್ಟೊಂದು ಧೈರ್ಯಗಾತಿ ಯಾಕೆ, ಅಷ್ಟೊಂದು ಜನರ ಕುಟುಂಬದ ಮಕ್ಕಳನ್ನು ಸಾಕಿ ಆ ಒಂದು ಯಶಸ್ವಿ ಮಹಿಳೆ ಅಂತ ಅನಿಸ್ಕೊಳ್ತಾರೆ. ಹಾಗೆ ರಾಜ್ಕುಮಾರ್ ಬಾಳ್ನಲ್ಲಿ ಎಲ್ಲದೂ ಬಂತು. ಆದರೆ ಸರಿ ಹೇಳಿದಾಗೆ
ಎಲ್ಲೂ ಅವರು ಜಂಬವನ್ನು ತೋರಲಿಲ್ಲ. ವಿನಯ ವಿಧೇಯತೆಗಳಿಂದನೇ ಬದುಕಿದರು, ಆ ಮೌಲ್ಯಗಳನ್ನೇ ತೋರಿಸಿದರು, ಆ ಮೌಲ್ಯಗಳನ್ನೇ ಪಾಲನೆ ಮಾಡಿದರು. ಅಂಥವರ ಪುಸ್ತಕವನ್ನು ಬರೀತಕ್ಕಂಥ ಒಂದು ಯೋಗ ಸುಯೋಗ ನನಗೆ ಬಂದಿದೆ. ಮತ್ತು ವೇದಿಕೆಯ ಮೇಲೆ ಅನೇಕ ಮಹನೀಯರು ಮಾತಾಡಿದ್ದಾರೆ. ಈಗ ಕಾಲಾವಕಾಶ ಇಲ್ಲದೆ ಇರೋದರಿಂದ ನನ್ನೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ನನ್ನ ಪುಸ್ತಕಕ್ಕೆ ಸಹಾಯ ಮಾಡಿರ್ತಕ್ಕಂಥ ಮುನ್ನುಡಿ ಬರೆದಿರ್ತಕ್ಕಂಥ ಅರಳುಮಲ್ಲಿಗೆ ಪಾರ್ಥಸಾರಥಿ ಆಗಿರ್ಬೋದು, MS ಮೂರ್ತಿಗಳು ಬಹಳ ಒಳ್ಳೆಯ ಚಿತ್ರವನ್ನು ಬರೆದುಕೊಟ್ಟಿದ್ದಾರೆ. DTP ಜಯಕುಮಾರ್ ಅವರು DTPಯನ್ನು ಬಹಳ ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ, ಆಮೇಲೆ ನಮ್ಮ ಬರಗೂರು ರಾಮಚಂದ್ರಪ್ಪನವರು ರಾಜ್ಕುಮಾರ್ ಅವರು ಅತ್ಯಂತ ಆತ್ಮೀಯ ಸ್ನೇಹಿತರು. ಅವರು ಅಂತಹ ಮಹಾನುಭಾವರು ನಮಗೆ ಬೆನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಈ ಪುಸ್ತಕ ನಮ್ಮ ಕನ್ನಡ ನಾಡಿನ ಮನೆಗಳಲ್ಲಿ ಇರಬೇಕು. ನಾನು ರಾಜ್ಕುಮಾರ್ ಪುಸ್ತಕ ಬರೆದಿದ್ದೇನೆ, ಬಹಳ ದೊಡ್ಡ ಪುಸ್ತಕ, ಇಲ್ಲ, ನಾನಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ದೊಡ್ಡವರು. ರಾಜ್ಕುಮಾರ್ ತೋರಿಸಿದ ಮೌಲ್ಯಗಳು ದೊಡ್ಡವು. ರಾಜ್ಕುಮಾರ್ ಸಿನಿಮಾಗಳು ಮೌಲ್ಯಗಳು ದೊಡ್ಡವು. ಆದ್ದರಿಂದ ಆ ಮೌಲ್ಯಗಳು ಜನರಿಗೆ ತಲುಪಬೇಕು. ಅಂತಹ ಮಹಾನ್ ರಾಜ್ಕುಮಾರ್ ಅವರಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ಬರಲಿ. ಆ ರಾಜ್ಕುಮಾರ್ ಅವರ ಮೌಲ್ಯಗಳು ಶತಮಾನಗಳ ಕಾಲ ಈ ಜಗತ್ತಿನಲ್ಲಿ ಪಸರಿಸಲಿ. ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ಗೆ ಜಯವಾಗಲಿ ಅಂತಕ್ಕಂಥ 2 ಮಾತುಗಳನ್ನು ಹೇಳಿ, ಎಲ್ಲರಿಗೂ ನಾನು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ, ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಾಜ್ಕುಮಾರ್.